ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನೊಂದು ಕ್ಷಣ ನನ್ ಮನೇಲಿದ್ರೆ ಮೊದಲು ನಿಮ್ಮನ್ ಸಾಯಿಸಿ ಆಮೇಲೆ ನನ್ ಗಂಡನ್ ಸಾಯಿಸ್ತೀನಿ. ಲೇ ನರಸಿಂಹ, ನಮ್ ದುಡ್ಡು ಪೂರ್ತಿ ನಮಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ತೀವಿ. ಅಯ್ಯೋ ದೇವರೇ, ಅದು 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 ನಾನೀಗ್ಲೇ ಬರ್ತೀನಿ. ಸಂಬಂಧ ನೋಡೋ ಹೆಸರಲ್ಲಿ ನನ್ ಗಂಡ ನಿನ್ನ ಅಂಗಡಿಯಲ್ಲಿರೋ ಬೊಂಬೆಗೆ ಬೆಲೆ ಕಟ್ಟೋ ಹಾಗೆ ಬೆಲೆ ಹೇಳ್ತಿದ್ರೆ ಯಾಕೆ ಯಾಕೆ ನೀನ್ ಸುಮ್ನೆ ನಿಂತಿದ್ದೆ? ನಿನ್ಗೋಸ್ಕರನೇ ಅಕ್ಕ. ನಂಗೊಂದು ಒಳ್ಳೆ ಜೀವನ ಸಿಗ್ಬೇಕು ಅಂತ ಕಷ್ಟ ಪಡ್ತಾ ಇದ್ಯಾ, ಅದಕ್ಕೆ ಒಪ್ಕೊಂಡೇ ಹೊರತು ನನ್ ಮನ್ಸು ಒಪ್ಕೊಂಡಿರ್ಲಿಲ್ಲ ಅಕ್ಕ. ನೀನ್ ಬರೋ ಅಷ್ಟರಲ್ಲಿ ಜಗಳ ಮಾಡಿ ಕಳಿಸ್ಕೊಟ್ಬಿಟ್ಟಿದ್ರೆ ನನ್ ತಂಗಿ ಅವಸರ ಪಟ್ಲೇನೋ, ಇಲ್ಲ ಅಂದ್ರೆ ಈ ಸಂಬಂಧ ಆಗ್ತಿತ್ತೇನೋ ಅನ್ನೋ ಭಾವನೆ ನಿನ್ ಮನ್ಸಲ್ಲಿ ಉಳ್ಕೊಂಡ್ಬಿಡ್ತಿತ್ತು. ಅದಕ್ಕೆ ಮೌನವಾಗಿದ್ದೆ. ಭಾವ ಯಾವ ತರ ಸಂಬಂಧ ತರಬಹುದು ಅಂತ ನಾನ್ ಮುಂಚೆನೆ ಊಹಿಸಿದ್ದೆ ಅಕ್ಕ, ಊಹಿಸಿದ್ದೆ. ಅವನಿ 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 ಬಾಗ್ಲು ತೆಗಿ, ಅವನಿ ಬಾಗ್ಲು ತೆಗಿ, ಬಾಗ್ಲು ತೆಗಿ ಅವನಿ. ಈ ನರಕದಿಂದ ನೀನ್ ಆಚೆ ಹೋಗ್ಬೇಕು ಅನ್ನೋ ಆಸೆಯಿಂದ ನಿನ್ ಮನ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ನನ್ನ ಕ್ಷಮಿಸು ಅವನಿ, ಬಾಗ್ಲು ತೆಗಿ ಅವನಿ. ನಾನು ಇನ್ನೊಂದ್ ಸರ್ತಿ ಇಂಥ ಕೆಲಸ ಮಾಡಲ್ಲ ಅವನಿ, ಬಾಗ್ಲು ತೆಗಿ. ಏನಾದ್ರೂ ಮಾಡ್ಕೊಂತೀನಿ ಅಂತ ಭಯ ಪಟ್ಯಾ? ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಕ್ಕ? ಆಫೀಸಿಗೆ ಟೈಮ್ ಆಯ್ತು, ಹೊರಡ್ತೀನಿ. ಹಾಯ್ ಹಾಯ್. ಅವನಿ ಅವನಿ, ಬಾಸ್ ನಿನ್ಗೋಸ್ಕರ ವೇಟಿಂಗ್. ಯಾಕೆ? ಸ್ಪೆಷಲ್ ಟೂರ್ ಅಂತೆ. ಹೌದಾ? ಎಲ್ಲಿಗೆ? ನೀನ್ ಬಂದ್ಮೇಲೆ ಹೇಳ್ತೀನಿ ಅಂದ್ರು. ನಡಿ. ಯಾವ ಪ್ರಾಬ್ಲಮ್ಮು ಇಲ್ಲದೆ ಎಲ್ಲ ಏರ್ಪಾಡು ಮಾಡಿದ್ದೀನಿ ಸರ್. ಗುಡ್. ಎಕ್ಸ್ಕ್ಯೂಸ್ ಮೀ ಸರ್. ಬಾ ಅವನಿ. ಕೂತ್ಕೊಮ್ಮ. ನೀನು ಮತ್ತೆ ಡ್ರೈವರ್ ಕಾಶಿ ರೆಡಿಯಾಗಿರಿ. ಓಕೆ ಸರ್. ಏನೋ ಟೂರ್ ಅಂದ್ರಂತೆ? ಲಾಂಗ್ ಏನೂ ಇಲ್ಲ, ನಾಗಾರ್ಜುನ ಸಾಗರ್ ಅವರಿಗೆ ಅಷ್ಟೇ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವ್ರ ಮಗ ಸುರೇಂದ್ರ US ಇಂದ ಬಂದಿದ್ದಾರೆ. ಫ್ರೆಂಡ್ಸ್ ಜೊತೆ ಸಾಗರ್ ಸರೌಂಡಿಂಗ್ ಹಿಸ್ಟಾರಿಕಲ್ ಪ್ಲೇಸಸ್ ನೋಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ.
ಪ್ಯಾಕೇಜು ನಮ್ ಟ್ರಾವೆಲ್ಸ್ಗೆ ಬರೋದು ನಮ್ ಲಕ್ಕು. ನಿನ್ನಂತ ಒಳ್ಳೆ ಗೈಡ್ನ ಕಳ್ಸಿದ್ರೆ ಅವನ್ ಟ್ರಿಪ್ ಎಂಜಾಯ್ ಮಾಡ್ತಾನೆ. ಫ್ಯೂಚರ್ ಅಲ್ಲಿ ಅಂತ ದೊಡ್ಡವ್ರ ಜೊತೆ ನಮಗೂ ಕೆಲಸ ಇರತ್ತೆ. ಸೊ ನೀನು ಗೀತಾ ತಕ್ಷಣ ಹೊರಡಿ. ನಿಮ್ ಜೊತೆಗೆ ಮ್ಯಾನೇಜರ್ ಸುಬ್ಬು, ಡ್ರೈವರ್ ಕಾಶಿ ಇರ್ತಾರೆ. ಸರಿನಾ? ಮೊದ್ಲೇ ಹೇಳ್ಬೇಕಲ್ವಾ ಸರ್, ಸಡನ್ಲಿ ಔಟ್ಡೋರ್ ಅಂದ್ರೆ ನಾವ್ ಬೇಡ ಅಂದ್ರೆ ಆ ಆಪರ್ಚುನಿಟಿ ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಅಕ್ಕಂಗ್ ಕಾಲ್ ಮಾಡಿ ಹೇಳೋಣ. ಸರಿ ಅನ್ನು. ಅದಲ್ಲ. ಇನ್ನೇನು ಮಾತಾಡ್ಬೇಡ. ನಾವ್ ಹೋಗ್ತೀವಿ ಸರ್. ಈ ಟ್ರಿಪ್ ಅವ್ರಿಗೆ ಒಳ್ಳೆ ಮೆಮರಿ ಆಗಿ ಉಳಿಬೇಕು. ಅವನಿಗೆ ಗೈಡ್ ಆಗಿದ್ರೆ ಯಾರಾದ್ರೂ ಸರಿ ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ. ಇನ್ನೊಂದು ವಿಷಯ, ಸುರೇಂದ್ರ ಅವ್ರ ಫ್ರೆಂಡ್ಸ್ ಜೊತೆಗೆ ನಮ್ ವೆಹಿಕಲ್ ಅಲ್ಲೇ ಬರ್ತಿದ್ದಾರೆ. ಅದೇನ್ ಸರ್, ಅವರು ನಮ್ ವೆಹಿಕಲ್ ಅಲ್ಲಿ ಬರೋದು ಅಂದ್ರೆ ಏನು? ಸುರೇಂದ್ರ ಅವರು ಹಾಗೆ ಪ್ಲಾನ್ ಮಾಡು ಅಂದ್ರು. ನಿಮ್ಗೋಸ್ಕರ ಅವರು ಗೆಸ್ಟ್ ಹೌಸ್ ಹತ್ರ ವೆಯ್ಟ್ ಮಾಡ್ತಿದ್ದಾರೆ. ಬಾ ಅವನಿ. ಅವನಿ, ಈ ಟೂರಲ್ಲಿ ಮಾತ್ರ ಸ್ವಲ್ಪನೂ ವ್ಯತ್ಯಾಸ ಆಗ್ಬಾರ್ದು. ಎಷ್ಟು ರೆಸ್ಪೆಕ್ಟ್ ಇಂದ ಕರ್ಕೊಂಡು ಹೋಗ್ತೀವೋ ಅಷ್ಟೇ ರೆಸ್ಪೆಕ್ಟ್ ಇಂದ ಕರ್ಕೊಂಡು ಬರ್ಬೇಕು. ಆ ರೆಸ್ಪಾನ್ಸಿಬಿಲಿಟಿ ನಿಂದೆ. ನಿಮ್ಗೇನು ಸಮಸ್ಯೆ ಆಗಲ್ಲ ಸರ್. ಅಬ್ಬಾ, ಸಡನ್ ಆಗಿ ಹೇಳಿದ್ರು ಅಂತ ಡಿಸಪಾಯಿಂಟ್ ಆಗ್ದೇನೆ ಸ್ವಲ್ಪ ನಗ್ತಾ ಬಾರೆ. ಹೊರಡೋಣವಾ? ಬನ್ನಿ. ಬಾ. ಲೋ, ಓನ್ ವೆಹಿಕಲ್ ಅಲ್ಲಿ ಹೋಗದೆ ಟ್ರಾವೆಲ್ಸ್ ವೆಹಿಕಲ್ ನಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಸುರೇಂದ್ರ ಫಿಕ್ಸ್ ಮಾಡಿದ್ದಾನೆ, ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಟ್ರಾವೆಲ್ಸ್ ಅವರು ಮೇಲ್ ಗೈಡ್ ನ ಕಳಿಸ್ತಾರೋ ಫೀಮೇಲ್ ಗೈಡ್ ನ ಕಳಿಸ್ತಾರೋ? ಯಾರಾಗಿದ್ರು ಏನೋ, ಹುಡುಗಿ ಆದ್ರೆ ಕಲರ್ಫುಲ್ ಆಗಿರುತ್ತೋ. ಸುರೇಂದ್ರಂಗ್ ಇಷ್ಟ ಆದ್ರೆ ನಮ್ ಟ್ರಾಫಿಕ್ ಬೀಳ್ತಾಳೆ.
ಅವಳು ಕಾಣಿಸೋದು ಅಂದ್ರೆ ಏನು? ಸೊ ನಮ್ ಮೀಟಿಂಗ್ ಆಕ್ಸಿಡೆಂಟ್ ಅಲ್ಲ, ನಮ್ ಮಧ್ಯೆ ಏನೋ ಬಾಂಡಿಂಗ್ ಇದೆ. ನಾನು ಅವಳು ನೋಡ್ಬೇಕು. ಟ್ರಾವೆಲ್ ಏಜೆನ್ಸಿ ವೆಹಿಕಲ್, ಈ ನಂಬರ್ ಥ್ರೂ ಅವಳು ಯಾರು ಅಂತ ತಿಳ್ಕೋತೀನಿ. ಎಸ್, ಹೇಳಿ ಸರ್. ಹೊರಟಿಯ ನೀನು? ಹೊರಟಿದ್ದೀನಿ ಸರ್, ಬಟ್ ಸಡನ್ ಆಗಿ ಒಂದು ಮುಖ್ಯವಾದ ಕೆಲಸ ಬಂತು. ಕ್ಲೈಂಟ್ಸ್ ನಿಂಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸರಿ ಸರ್, ನಾನು ನೋಡ್ಕೋತೀನಿ. ಬಾಯ್. ಡ್ಯೂಟಿ ಫಸ್ಟ್. ನಿನ್ನ ಮತ್ತೆ ಭೇಟಿ ಮಾಡ್ತೀನಿ. ನನ್ನ ಹೆಸರು ಸುಬ್ಬು ಅಂತ. ಎಲ್ಲರೂ ಬಂದಿದ್ದೀವಿ. ಸುರೇಂದ್ರ ಅವರು ಬಂದ್ರೆ ಹೊರಡೋದೆ. ಲೋ, ಅವನನ್ನು ಕರಿ. ಸುರೇಂದ್ರ, ಟ್ರಾವೆಲ್ಸ್ ಅವ್ರು ಬಂದಿದ್ದಾರೆ, ಬೇಗ ಬಾ. ನಮಸ್ತೆ ಸರ್. ಶಲ್ ವಿ ಮೂವ್? 1 minute ಸರ್. ಐ ವಿಲ್ ಇಂಟ್ರೊಡ್ಯೂಸ್ ಅವರ್ ಗೈಡ್. ಅವನಿ ಅವರೇ, ಪ್ಲೀಸ್ ಕಮ್. ಲವ್ ಫೀಮೇಲ್ ಗೈಡ್ ಕಡೋ. ಸರ್, ಶಿ ಈಸ್ ಅವನಿ. ಸಿಟಿಲಿರೋ ಟಾಪ್ 10 ಗೈಡ್ಸಲ್ಲಿ ನಂಬರ್ 1 ಇವರೇ. ಓ ನೈಸ್. ಅವನಿ ಅವರೇ, ಸುರೇಂದ್ರ ಸರ್. ಹಾಯ್ ಅವನಿ. ನಮಸ್ತೆ ಸರ್. ಇಟ್ಸ್ ಓಕೆ. ನಿಮ್ಮಂತ ದುಡ್ಡಿರೋರು ಎಂಟರ್ಟೈನ್ಮೆಂಟ್ಗೋಸ್ಕರ ಬೇರೆ ಊರುಗಳಿಗೆ ಹೋಗ್ತಿರ್ತಾರೆ. ನೀವು ಹಿಸ್ಟಾರಿಕಲ್ ಪ್ಲೇಸಸ್ ನೋಡ್ಬೇಕು ಅನ್ಕೊಂತಿದ್ದೀರಾ. ದೊಡ್ಡ ವಿಷಯ. ಹೊರಡೋಣವಾ ಸರ್? ಬನ್ನಿ ಸರ್. ಯಾ. ಏಯ್, ಹುಡುಗಿ ಚೆನ್ನಾಗಿದ್ದಾಳಲ್ವಾ? ನಮ್ಮವನು ಇದಕ್ಕಿಂತ ಚೆನ್ನಾಗಿರೋ ಹುಡುಗಿನ ನೋಡಿದ್ದಾನೆ. ಆ ಅಂದನೆ ಬೇರೆ, ಈ ಅಂದನೆ ಬೇರೆ ಕಣ್ರೋ. ನೀನ್ ಕಣ್ಣು ಹಾಕಿದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ.
ನಾನು ಟ್ರಿಪ್ಪಿಂದ ವಾಪಸ್ ಬರೋಷ್ಟರಲ್ಲಿ ಆ ಅವನಿ ನನ್ನವಳಾಗಬೇಕು. ನನ್ನವಳಾಗಿ ಮಾಡ್ಕೋತೀನಿ. ಹಲೋ ಸರ್, ಐ ಆಮ್ ಗೀತಾ. ನಾನು ಕೂಡ ಗೈಡೆ. ಅವನಿ ಜೊತೆಗೆ ನಾನು ಬರ್ತಿದ್ದೀನಿ. ಇಟ್ಸ್ ಓಕೆ ಸರ್. ಅವನಿ, ಅವನು ಅವನ ಕೆಲಸನ ಶುರು ಮಾಡಿದ್ದಾನೆ. ಏನಾಯ್ತೆ? ಕಣ್ಣು ಹೊಡ್ಕೊಂತಿದೆ. ಆಯಾಸದಿಂದ ಆಗಿರುತ್ತೆ ಬಿಡು. ಇಳಿರಿ ಸರ್. ಅವನಿ ಮೇಡಮ್, ನೀವು ಇವ್ರನ್ನ ಕರ್ಕೊಂಡು ಒಳಗೋಗಿ, ನಾನು ಲಂಚ್ ಏರ್ಪಾಡೆಲ್ಲ ನೋಡ್ಕೊಂಬರ್ತೀನಿ. ಸರಿ, ಹಾಗಿದ್ರೆ ನೀವು ಬನ್ನಿ ಸರ್. ಬನ್ನಿ ಸರ್. ಸುರೇಂದ್ರ, ಜರ್ನಿ ಪೂರ್ತಿ ನೀನ್ ಅವನಿನ್ ನೋಡೋದು, ನಾವ್ ನಿನ್ನ ನೋಡೋದೇ ಆಯ್ತು. ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಹೇಗಾದ್ರೂ ಪಡ್ಕೊಳ್ಳೇಬೇಕು ಇವಳನ್ನ. ನೀನ್ ಮನ್ಸು ಮಾಡಿದ್ರೆ ಅವನಿ ಏನು? ನೀನ್ ಅವನಿ ನೋಡ್ಕೊಂತ ಇರು, ನಾವು ಗೀತನ್ ನೋಡ್ಕೋತೀವಿ. ಸರ್, ಅಲ್ಲ ಯಾಕೆ ನಿಂತ್ಬಿಟ್ರಿ? ಬನ್ನಿ ಸರ್. ಕೃಷ್ಣಾ ನದಿ ತೀರದಲ್ಲಿ ನಾಗಾರ್ಜುನ ಸಾಗರದಲ್ಲಿ 274 ಎಕರೆ ಜಾಗದಲ್ಲಿ ಗೌತಮ ಬುದ್ಧನ ನೆನಪಿಗಾಗಿ ನಿರ್ಮಾಣ ಮಾಡಿರೋ ಬೌದ್ಧವನ ಇದು. ಚಾರಿತ್ರಿಕವಾದ ಕಟ್ಟಡಗಳು ತುಂಬಾನೇ ಇದಾವೆ. ಈ ಬೌದ್ಧವನವನ್ನು ಕೂಡ ಅದ್ಭುತವಾದ ಪ್ರವಾಸಿ ಸ್ಥಳ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಬನ್ನಿ.